ಭಾರತದ ಚುನಾವಣಾ ಆಯೋಗ ನಿಜವಾಗಿಯೂ ಸ್ವತಂತ್ರವಾಗಿದೆಯಾ ಅಥವಾ ಕೇವಲ ಅಧಿಕಾರದಲ್ಲಿರುವವರ ಮುಖವಾಣಿ ಆಗ್ಬಿಟ್ಟಿದೆಯಾ? ಇವಿಎಂ ತಿರುಚುವಿಕೆಯ ಗಂಭೀರ ಆರೋಪಗಳಿಗೆ ಚುನಾವಣಾ ಆಯೋಗ ಪಾರದರ್ಶಕ ತನಿಖೆಗಳ ಬದಲು ಅಸ್ಪಷ್ಟ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ ಪ್ರತಿಕ್ರಿಯೆಯನ್ನು ನೀಡ್ತಾ ಇರೋದು ಯಾಕೆ? ಅಮಾನತುಗೊಂಡ ಪೊಲೀಸ್ ಅಧಿಕಾರಿಯೊಬ್ಬರು ಸ್ಫೋಟಕ ಹೇಳಿಕೆಗಳನ್ನು ನೀಡಿದಾಗ ಮತ್ತೆ ವಿರೋಧ ಪಕ್ಷಗಳು ಅವುಗಳನ್ನು ಪ್ರತಿಧ್ವನಿಸಿದಾಗ ಚುನಾವಣಾ ಆಯೋಗ ಹೇಗೆ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿತ್ತು? ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡಿದ ತಪ್ಪ? ಅನೇಕ ಭಾರತೀಯರ ಕಳವಳಗಳನ್ನೆಲ್ವ ರಾಹುಲ್ ಗಾಂಧಿ ಅವರು ಅಲ್ಲಿ ಹೇಳಿದ್ದು? ಕೇವಲ 2 ಗಂಟೆಗಳಲ್ಲಿ 65 ಲಕ್ಷ ಮತದಾರರು ಹೇಗೆ ಮತ ಚಲಾಯಿಸಬಹುದು? ಇದು ಪ್ರಾಕ್ಟಿಕಲಿ ಸಾಧ್ಯ ಇದೆಯಾ? ಈ ಕುರಿತು ಚುನಾವಣಾ ಆಯೋಗ ಸ್ಪಷ್ಟ ವಿವರಣೆಯನ್ನ ಯಾಕೆ ನೀಡಿಲ್ಲ? ಈ ಎಲ್ಲಾ ವಿಷಯಗಳ ಬಗ್ಗೆ ಇತ್ತೀಚಿನ ಕೆಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಭಾರತದ ಚುನಾವಣಾ ಆಯೋಗ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ನಡೆಸೋದಕ್ಕೆ ಸಾಂವಿಧಾನಿಕವಾಗಿ ಬದ್ಧವಾಗಿದೆ. ದಶಕಗಳಿಂದ ದೇಶದ ಚುನಾವಣಾ ಆಯೋಗ ವೃತ್ತಿಪರತೆ ಮತ್ತು ನಿಷ್ಪಕ್ಷ ನಡೆಗೆ ಖ್ಯಾತಿಯನ್ನು ಪಡೆದಿದೆ. ಕೆಲವೊಂದು ಲೋಪದೋಷಗಳ ಆಚೆಯೂ ನಮ್ಮ ದೇಶದ ಚುನಾವಣಾ ಆಯೋಗ ಕಳೆದ 1 ದಶಕದ ಹಿಂದಿನವರೆಗೂ ನಿಷ್ಪಕ್ಷವಾಗಿಯೇ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥ ವಿಶ್ವಾಸವನ್ನು ಗಳಿಸಿತ್ತು. ಆದರೆ ಇತ್ತೀಚಿನ ಘಟನೆಗಳು ಮತ್ತು ಆಯೋಗದ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪಗಳಿಗೆ ಅದರ ಪ್ರತಿಕ್ರಿಯೆಯು ಆಯೋಗದ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಸಾಂಸ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಅನೇಕ ಅಹಿತಕರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅಮಾನತುಗೊಂಡಂತಹ ಪೊಲೀಸ್ ಅಧಿಕಾರಿ ರಂಜಿತ್ ಕಸಲೆ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಂತಹ ಒಂದು ವಿಡಿಯೋ ವೈರಲ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಪಕ್ಷದ ಧನಂಜಯ್ ಮುಂಡೆ ಸರಿಯಾಗಿ ಚುನಾವಣೆಯನ್ನ ಗೆದ್ದಿಲ್ಲ ಮತ್ತೆ ಮೌನವಾಗಿರೋದಕ್ಕೆ ನನಗೆ 10 ಲಕ್ಷ ರೂಪಾಯಿಯನ್ನ ನೀಡಲಾಗಿತ್ತು ಅಂತ ಅವರು ಆರೋಪ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಮತಯಂತ್ರ ಅಂದ್ರೆ ಇವಿಎಂ ಭದ್ರತೆ ಮತ್ತೆ ಚುನಾವಣಾ ಸಮಗ್ರತೆಯ ಕುರಿತು ದೀರ್ಘಕಾಲದಿಂದ ನಡೀತಾ ಇರುವಂತಹ ಚರ್ಚೆಯನ್ನ ಈ ವಿಡಿಯೋ ಮತ್ತೆ ಜೀವಂತಗೊಳಿಸಿದೆ. ಸಮಾಜವಾದಿ ಪಕ್ಷ ಮತ್ತೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಕಸ್ಲೆ ಅವರ ಆರೋಪಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಬಿಜೆಪಿಗೆ ಹಾಗೆ ಚುನಾವಣಾ ಆಯೋಗಕ್ಕೆ ಕಠಿಣ ಪ್ರಶ್ನೆಗಳನ್ನು ಕೇಳಿದ್ದಾರೆ. ವಿಡಿಯೋ ವೈರಲ್ ಆದ ತಕ್ಷಣನೇ ಚುನಾವಣಾ ಆಯೋಗ ಅದರ ವಿರುದ್ಧ ಬಂದಿದ್ದಂಥ ಗಂಭೀರ ಆರೋಪಗಳನ್ನ ಅತೃಪ್ತ ಪೊಲೀಸ್ ಅಧಿಕಾರಿಯ ಆರೋಪ ಅಂತ ತಳ್ಳಹಾಕ್ತು. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಇವಿಎಂಗಳನ್ನು ತಿರುಚಲಾಗಿತ್ತು ಅಂತ ಅಮಾನತುಗೊಂಡಿರುವಂತಹ ಮಹಾರಾಷ್ಟ್ರ ಪೊಲೀಸ್ ಅಧಿಕಾರಿ ರಂಜಿತ್ ಕಸಲೆ ಅವರು ವಿಡಿಯೋ ಮಾಡಿ ಆರೋಪ ಮಾಡಿದ್ರು. ಆ ವಿಡಿಯೋವನ್ನು ಹಂಚಿಕೊಂಡಿದ್ದಂತಹ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಈ ಕುರಿತು ರವಿವಾರ ಪ್ರತಿಕ್ರಿಯೆ ನೀಡಿರುವಂತಹ ಭಾರತೀಯ ಚುನಾವಣಾ ಆಯೋಗ ಈ ಆರೋಪ ಅಮಾನತುಗೊಂಡಿರುವಂತಹ ರಂಜಿತ್ ಕಸಲೆ ಅನ್ನುವಂತಹ ಪೊಲೀಸ್ ಅಧಿಕಾರಿಯೊಬ್ಬರು ಮಾಡಿದ್ದು, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಅಲ್ಲಗಳೆದಿದೆ. ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದಂತಹ ಅಖಿಲೇಶ್ ಯಾದವ್ ವಿದ್ಯುನ್ಮಾನ ಮತಯಂತ್ರಗಳನ್ನ ತಿರುಚೋದಕ್ಕೆ ಬಿಜೆಪಿ ಸದಸ್ಯರು ನನ್ನ ಖಾತೆಗೆ 10 ಲಕ್ಷ ರೂಪಾಯಿಯನ್ನ ಜಮಾ ಮಾಡಿದ್ರು ಅಂತ ಮಹಾರಾಷ್ಟ್ರದ ಪೊಲೀಸ್ ಅಧಿಕಾರಿಯೊಬ್ಬರು ಬಹಿರಂಗಪಡಿಸಿರೋದು ಬಿಜೆಪಿಯ ಬೃಹತ್ ಭ್ರಷ್ಟಾಚಾರವನ್ನ ಬಯಲುಗೊಳಿಸಿದೆ. ವಿದ್ಯುನ್ಮಾನ ಮತಯಂತ್ರಗಳನ್ನ ತಿರುಚೋದಕ್ಕೆ ಅವರು ಯಾರನ್ನ ಬಳಸ್ಕೊಳ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದವರಿಗೆ ಇವತ್ತು ಉತ್ತರ ದೊರೆತಿರಬಹುದು ಅಂತ ಹೇಳಿದ್ರು. ಈ ಕುರಿತು ಎಕ್ಸ್ ನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಚುನಾವಣಾ ಆಯೋಗ ಈ ಆರೋಪವು ಅಮಾನತಿನಲ್ಲಿರುವಂತಹ ಅತೃಪ್ತ ಪೊಲೀಸ್ ಅಧಿಕಾರಿಯೊಬ್ಬರಿಂದ ಬಂದಿದೆ. ಕಟ್ಟುನಿಟ್ಟಿನ ಕಾನೂನು ಆಡಳಿತ ಹಾಗೆ ಶಿಷ್ಟಾಚಾರದ ಮೂಲಕ ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿದ್ದಂತಹ ವಿದ್ಯುನ್ಮಾನ ಮತಯಂತ್ರಗಳನ್ನ ಹೊರತೆಗೆಯಬಲ್ಲಂತ ಯಾವುದೇ ಸಾಧ್ಯತೆಗಳು ಇರಲಿಲ್ಲ. ಈ ಆರೋಪದ ಗಂಭೀರತೆಯನ್ನು ಪರಿಗಣಿಸಿ ಮುಖ್ಯ ಚುನಾವಣಾಧಿಕಾರಿ ಮೂಲಕ ಜಿಲ್ಲಾಧಿಕಾರಿ ಹಾಗೆ ವಿಶೇಷ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ವರದಿಯನ್ನು ಕೋರಲಾಗಿದೆ. ಹಾಗೆ ಈ ಒಂದು ವರದಿ ಸ್ವೀಕರಿಸಿದ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದೆ. ಇವಿಎಂಗಳ ತಿರುಚುವಿಕೆಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗದ ವಿರುದ್ಧ ರಂಜಿತ್ ಕಸ್ಲೆ ಮಾಡಿದಂತಹ ಆರೋಪಗಳ ವಿಡಿಯೋವನ್ನು ಶನಿವಾರ ಕಾಂಗ್ರೆಸ್ ಪಕ್ಷ ಕೂಡ ಎಕ್ಸ್ ನಲ್ಲಿ ಹಂಚಿಕೊಂಡಿತ್ತು. ಕಾಂಗ್ರೆಸ್ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿದಂತಹ ಭಾರತೀಯ ಚುನಾವಣಾ ಆಯೋಗ ವಿದ್ಯುನ್ಮಾನ ಮತಯಂತ್ರಗಳನ್ನು ನಿರ್ವಹಿಸೋದಕ್ಕೆ ಅನುಸರಿಸಲಾಗಿದ್ದಂತಹ ಪ್ರಕ್ರಿಯೆಯಲ್ಲಿ ಅವನ್ನ ತಿರುಚೋದಕ್ಕೆ ಅವಕಾಶನೇ ಇರಲಿಲ್ಲ. ಈ ಸಂಬಂಧ ಮುಖ್ಯ ಚುನಾವಣಾಧಿಕಾರಿಯ ಮೂಲಕ ಜಿಲ್ಲಾಧಿಕಾರಿಗಳು ಹಾಗೆ ವಿಶೇಷ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ವರದಿಯನ್ನು ಕೋರಲಾಗಿದ್ದು, ವರದಿಯನ್ನು ಆಧರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಸಮರ್ಥಿಸಿಕೊಂಡಿದೆ. ಈ ಕುರಿತು ಮತ್ತೊಂದು ಪ್ರತ್ಯೇಕ ಪೋಸ್ಟ್ ಅನ್ನು ಮಾಡಿದಂಥ ಭಾರತೀಯ ಚುನಾವಣಾ ಆಯೋಗ ಘಟನೆ ನಡೆದ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂಥ ರಂಜಿತ್ ಕಸಲೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಚುನಾವಣಾ ಕರ್ತವ್ಯದಲ್ಲಿ ಇರಲಿಲ್ಲ. ಸಾರ್ವಜನಿಕ ಕಾನೂನು ವ್ಯವಸ್ಥೆಗೆ ಧಕ್ಕೆ ತರೋದಕ್ಕೆ ಹಾಗೆ ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡುವಂತಹ ಉದ್ದೇಶದೊಂದಿಗೆ ಈ ಆರೋಪಗಳನ್ನು ಮಾಡಲಾಗಿದೆ ಅಂತ ಹೇಳಲಾಗಿದೆ ಅನ್ನುವಂಥ ಒಂದು ವರದಿಯನ್ನ ಹಂಚಿಕೊಂಡಿತ್ತು.
ಬೀಡ್ ಜಿಲ್ಲೆಯ ಜಿಲ್ಲಾ ಚುನಾವಣಾಧಿಕಾರಿ ಹಾಗೆ ವಿಶೇಷ ಪೊಲೀಸ್ ವರಿಷ್ಠಾಧಿಕಾರಿಗಳ ವರದಿಯ ಪ್ರಕಾರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಮಾನತುಗೊಂಡಿರುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಂಜಿತ್ ಕಸಳೆ ಚುನಾವಣಾ ಕರ್ತವ್ಯದಲ್ಲಿ ಇರಲಿಲ್ಲ. ಅವರು ಈ ಆರೋಪಗಳು ಸಾರ್ವಜನಿಕ ಸುವ್ಯವಸ್ಥೆ ಹಾಗೆ ಶಾಂತಿಯನ್ನ ಭಂಗಗೊಳಿಸುವಂತಹ ಗುರಿಯನ್ನ ಹೊಂದಿದ್ದು ಸರ್ಕಾರದ ವಿರುದ್ಧ ಜನರನ್ನ ಹಿಂಸಾಚಾರಕ್ಕೆ ಪ್ರಚೋದಿಸುವಂತಹ ಉದ್ದೇಶವನ್ನ ಹೊಂದಿವೆ. ಕಸಳೆ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಈಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ಆ ಒಂದು ಪೋಸ್ಟ್ ನಲ್ಲಿ ಹೇಳಲಾಗಿತ್ತು. ವಿದ್ಯುನ್ಮಾನ ಮತಯಂತ್ರಗಳ ದಾಸ್ತಾನು ಕುರಿತು ತಪ್ಪು ಮಾಹಿತಿಗಳನ್ನು ಹರಡ್ತಾ ಇರುವಂತಹ ಆರೋಪದ ಮೇಲೆ ರಂಜಿತ್ ಕಸಳೆ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ ಅಂತ ಬೀಡ್ ಜಿಲ್ಲೆಯ ಚುನಾವಣಾಧಿಕಾರಿ ಕೂಡ ಭಾರತೀಯ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ವಿದ್ಯುನ್ಮಾನ ಮತಯಂತ್ರಗಳ ದಾಸ್ತಾನು ವಿರುದ್ಧ ವದಂತಿಗಳನ್ನು ಹರಡಿ ತಮ್ಮ ಈ ಹೇಳಿಕೆಯ ಮೂಲಕ ಸಾರ್ವಜನಿಕ ಸುವ್ಯವಸ್ಥೆ ಹಾಗೆ ಶಾಂತಿ ಭಂಗ ತಂದಂತಹ ಆರೋಪದ ಮೇಲೆ ಅಮಾನತುಗೊಂಡಿರುವಂತಹ ಪೊಲೀಸ್ ಅಧಿಕಾರಿಯ ವಿರುದ್ಧ 17/04 ಅಡಿ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಹಾಗೆ ಕಟ್ಟುನಿಟ್ಟಿನ ಕ್ರಮದ ನಂತರ ವರದಿಯೊಂದನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ಸೂಚಿಸಿದೆ ಅಂತ ಮತ್ತೊಂದು ಪೋಸ್ಟ್ನಲ್ಲಿ ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಈಗ ಮೇಲ್ನೋಟಕ್ಕೆ ಇದು ಸಮಂಜಸವಾದಂತಹ ಖಂಡನೆಯಂತೆ ಕಾಣುತ್ತೆ. ಆದರೆ ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಚುನಾವಣಾ ಆಯೋಗದ ಪ್ರತಿಕ್ರಿಯೆ ರಕ್ಷಣಾತ್ಮಕ ಮಾತ್ರ ಅಲ್ಲದೆ ಅಸ್ಪಷ್ಟವಾಗಿಯೂ ಇದೆ. ಈಗ ಕೇಳಿಬಂದಿರುವಂತಹ ಗಂಭೀರ ಆರೋಪಗಳಿಗಿಂತ ಹೆಚ್ಚು ಆ ಆರೋಪಗಳನ್ನು ಯಾರು ಮಾಡಿದ್ದಾರೆ ಅನ್ನೋದೇ ಈಗ ಆಯೋಗಕ್ಕೆ ಹೆಚ್ಚು ಮಹತ್ವದ್ದು ಅಂತ ಕಾಣಿಸುತ್ತೆ. ಈ ಆರೋಪಗಳನ್ನು ಮಾಡಿರುವಂತಹ ಪೊಲೀಸ್ ಅಧಿಕಾರಿ ಅಮಾನತುಗೊಂಡಿದ್ದಾನೆ ಅಂತ ಹೇಳೋದ್ರಲ್ಲೇನೆ ಆಯೋಗ ಬ್ಯುಸಿ ಆಗಿದೆ. ಆರೋಪವನ್ನು ಮಾಡುವಂಥ ವ್ಯಕ್ತಿಯ ಮೇಲೇನೆ ಪ್ರತಿ ದಾಳಿ ಮಾಡೋದು ಮಾತ್ರ ಅಲ್ಲದೆ ಸತ್ಯವನ್ನ ಮುಂದಿಟ್ಟು ಸಂಶಯವನ್ನ ಪರಿಹರಿಸೋದು ಚುನಾವಣಾ ಆಯೋಗದಂತಹ ಮಹತ್ವದ ಸಾರ್ವಜನಿಕ ಸಂಸ್ಥೆಯ ಜವಾಬ್ದಾರಿಯಾಗಿದೆ. ಇದಲ್ಲದೆ ಕಟ್ಟುನಿಟ್ಟಾದಂತಹ ಪ್ರೋಟೋಕಾಲ್ಗಳು ಜಾರಿಯಲ್ಲಿವೆ ಅಂತ ಇಸಿಐ ಪದೇ ಪದೇ ಉಲ್ಲೇಖ ಮಾಡುತ್ತೆ. ಈ ಪ್ರೋಟೋಕಾಲ್ಗಳು ಯಾವುವು ಅನ್ನೋದನ್ನ ವಿವರಿಸದೇ ಇರೋದು ಸಾರ್ವಜನಿಕ ಗೊಂದಲವನ್ನು ಹೆಚ್ಚು ಮಾಡುತ್ತೆ. ಈ ಪ್ರೋಟೋಕಾಲ್ಗಳು ಯಾವುವು ಮತ್ತೆ ಅವುಗಳನ್ನ ಯಾರು ಮೇಲ್ವಿಚಾರಣೆ ಮಾಡ್ತಾರೆ? ಸ್ವತಂತ್ರ ವೀಕ್ಷಕರ ಅಥವಾ ಸ್ವತಂತ್ರ ಲೆಕ್ಕ ಪರಿಶೋಧಕರು ಇವಿಎಂ ಸಾಗಾಟ ಮತ್ತೆ ದಾಸ್ತಾನನ್ನ ಪರಿಶೀಲಿಸೋದಕ್ಕೆ ಮುಂದಾದ್ರೆ ಅವರಿಗೆ ಅನುಮತಿಯನ್ನ ನೀಡಲಾಗತ್ತಾ? ಚುನಾವಣಾ ಆಯೋಗ ಡೇಟಾವನ್ನ ನೀಡಬೇಕಾಗಿತ್ತು, ಆದರೆ ಅದು ಕೇವಲ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನ ಮಾಡಿದೆ. ಇಂತಹ ಸೂಕ್ಷ್ಮ ವಿಷಯವನ್ನ ನಿರ್ವಹಿಸೋದಕ್ಕೆ ಆಯೋಗವು ಸಾಮಾಜಿಕ ಮಾಧ್ಯಮವನ್ನು ಅವಲಂಬಿಸಿರೋದು ಮತ್ತೊಂದು ಕಳವಳಕಾರಿ ವಿಷಯ ಆಗಿದೆ. ಇವಿಎಂ ಟ್ಯಾಂಪರಿಂಗ್ ಆರೋಪಗಳನ್ನ ನಿರಾಧಾರ ಅಂತ ಆಯೋಗ ಹೇಳಬೇಕಾಗಿರೋದು ಅಧಿಕೃತ ಪತ್ರಿಕಾಗೋಷ್ಠಿಗಳಲ್ಲಿ ಮತ್ತೆ ದಾಖಲೆಯ ವಿವರಗಳಲ್ಲಿ. ಭಾರತೀಯ ಪ್ರಜಾಪ್ರಭುತ್ವದ ಸಮಗ್ರತೆಯನ್ನು ಎತ್ತಿ ಹಿಡಿಯುವಂಥ ಜವಾಬ್ದಾರಿ ಇರುವಂಥ ಈ ಚುನಾವಣಾ ಆಯೋಗ ಎಕ್ಸ್ನಲ್ಲಿ ಕೆಲವು ಸಾಲುಗಳಲ್ಲಿ ಉತ್ತರವನ್ನು ನೀಡಿದರೆ ಸಾಕಾಗೋದಿಲ್ಲ. ಇದಲ್ಲದೆ ಮುಖ್ಯ ಚುನಾವಣಾ ಅಧಿಕಾರಿಯ ಮೂಲಕ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತೆ SSPಯಿಂದ ವರದಿಯನ್ನು ಕೋರಿರೋದಾಗಿ ಆಯೋಗ ಏನು ತಿಳಿಸಿದೆ. ಆದರೆ ಈ ವರದಿಯನ್ನು ಯಾವಾಗ ಸಾರ್ವಜನಿಕಗೊಳಿಸಲಾಗುತ್ತೆ ಅನ್ನೋದು ಸ್ಪಷ್ಟವಾಗಿಲ್ಲ. ಆಯೋಗ ನೀಡುವಂಥ ಉತ್ತರಗಳ ಅಸ್ಪಷ್ಟತೆಯು ಜನರಲ್ಲಿ ನಂಬಿಕೆಯ ಕೊರತೆಯನ್ನು ಸೃಷ್ಟಿ ಮಾಡಿದೆ. ರಾಹುಲ್ ಗಾಂಧಿ ಬೋಸ್ಟನ್ನಲ್ಲಿ ಭಾರತೀಯ ವಲಸಿಗರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಕೊನೆಯ ಕೇವಲ 2 ಗಂಟೆಗಳಲ್ಲಿ 65 ಲಕ್ಷ ಮತದಾರರು ನಿಗೂಢವಾಗಿ ಮತ ಚಲಾಯಿಸಿದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿ ಆಗೋದು ಅಸಾಧ್ಯ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಮತ್ತೆ ಆ ವಾದ ತರ್ಕಬದ್ಧ ಅಂತ ಕೂಡ ಕಾಣುತ್ತೆ. ಹಾಗೆ ಕೆಲವು ಪ್ರದೇಶಗಳಲ್ಲಿ ಒಟ್ಟು ನೋಂದಾಯಿತ ಜನಸಂಖ್ಯೆಗಿಂತ ಹೆಚ್ಚಿನ ಜನರು ಮತ ಚಲಾಯಿಸಿದ್ದಾರೆ ಅನ್ನುವಂಥ ಅಂಶವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಇವೆಲ್ಲದರ ಕುರಿತು ಚುನಾವಣಾ ಆಯೋಗ ನೀಡಿರುವಂತಹ ಪ್ರತಿಕ್ರಿಯೆ ಮಾತ್ರ ನಿರಾಶಾದಾಯಕ ಆಗಿದೆ. ರಾಹುಲ್ ಗಾಂಧಿ ಅವರ ಕಳವಳಗಳು ಹೊಸದಲ್ಲ ಅನ್ನೋದನ್ನ ಇಲ್ಲಿ ಗಮನಿಸೋದು ಅತ್ಯಗತ್ಯ. ಕಳೆದ ಹಲವಾರು ವರ್ಷಗಳಿಂದ ನಾಗರಿಕ ಸಮಾಜ ಸಂಸ್ಥೆಗಳು, ರಾಜಕೀಯ ವಿಶ್ಲೇಷಕರು ಮತ್ತೆ ಮಾಜಿ ಚುನಾವಣಾ ಆಯುಕ್ತರು ಸಹ ಇವಿಎಂ ಮತ್ತೆ ಮತದಾರರ ಪಟ್ಟಿ ವ್ಯವಸ್ಥೆಗಳಲ್ಲಿ ಪಾರದರ್ಶಕತೆ ಕೊರತೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಷಯಗಳ ಮೇಲ್ವಿಚಾರಣೆಯಲ್ಲಿ ಚುನಾವಣಾ ಆಯೋಗದ ಪಾತ್ರವನ್ನ ಆಡಿಟ್ ಮತ್ತೆ ಸಾರ್ವಜನಿಕ ಚರ್ಚೆಗೆ ಒಳಪಡಿಸಬೇಕು. ತಿರಸ್ಕಾರದಿಂದ ಅದನ್ನು ತಳ್ಳಿ ಹಾಕಬಾರ್ದು. ಬಿಜೆಪಿ ಇಲ್ಲಿ ಸಾಮಾನ್ಯವಾಗಿ ಈ ಕುರಿತು ಚರ್ಚೆಗೆ ಬಂದಾಗಲೆಲ್ಲ ರಾಹುಲ್ ಗಾಂಧಿ ಅವರನ್ನ ಅವಮಾನಿಸಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಈ ವಿಷಯದ ಬಗ್ಗೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಭಾಷಣ ಮಾಡಿದ ಸ್ಥಳವನ್ನ ಪ್ರಶ್ನೆ ಮಾಡೋದು ಬೇರೆದೇ ಒಂದು ಗುಂಪಿದೆ ಅಲ್ಲಿ. ಇವರಿಗೆ ವಿಮರ್ಶೆಯ ಸ್ಥಳ ಕೂಡ ವಿಮರ್ಶೆಯ ಸಾರಕ್ಕಿಂತ ಮುಖ್ಯ. ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ಎಲ್ಲಿ ಹೇಳಿದ್ದಾರೆ ಅನ್ನೋದು ಇವರಿಗೆ ಮುಖ್ಯ ಆಗುತ್ತೆ. ಈ ಕುರಿತು ಬಿಜೆಪಿಯ ಪ್ರತಿಕ್ರಿಯೆ ವಿಷಾದನೀಯ. ಇಲ್ಲಿ ವಿಶೇಷವಾಗಿ ಪಕ್ಷದ ವಕ್ತಾರ ಸಂಬಿತ್ ಪಾತ್ರ ರಾಹುಲ್ ಹೇಳಿಕೆಗಳ ಸಾರವನ್ನು ಪ್ರಶ್ನೆ ಮಾಡುವಂಥ ಅಥವಾ ಪ್ರತಿಕ್ರಿಯಿಸುವ ಬದಲು ರಾಹುಲ್ ಗಾಂಧಿ ಅವರ ಮೇಲೆ ವೈಯಕ್ತಿಕ ದಾಳಿ ಮಾಡ್ತಾರೆ. ಸಂಬಿತ್ ಪಾತ್ರ ಅವರು ರಾಹುಲ್ ಗಾಂಧಿ ಅವರನ್ನ ದೇಶದ್ರೋಹಿ ಅಂತ ಕರೆದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಅವ್ರ ಮೇಲಿರುವಂತಹ ಹಣ ದುರುಪಯೋಗ ಆರೋಪವನ್ನು ಪುನರುಚ್ಚರಿಸಿದ್ರು. ರಾಹುಲ್ ಗಾಂಧಿ ಅವರ ವಿರುದ್ಧ ಇಡಿ ಆರೋಪಗಳು ಏನೇ ಇದ್ರೂ ಅದು ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಬಗ್ಗೆ ಮಾಡಿರುವಂತಹ ಟೀಕೆ ವಿಶ್ವಾಸಾರ್ಹತೆಯ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. वो विदेश की भूमि में जाकर भारत और भारत के महान लोकतंत्र को अपमानित कर रहे हैं, उसे बदनाम कर रहे हैं.
बॉस्टन के ब्राउन यूनिवर्सिटी में उनका कोई लेक्चर होना है। वो लगभग 3 दिन की ट्रिप में यूएस पहुंचे हैं और विडंबना देखिए, जब यूएस के उपराष्ट्रपति भारत में है, उस समय यूएस की भूमि में जाकर भारत को अपमानित और भारत के लोकतंत्र के खिलाफ कहना, यह आदत ऐसी ही है कांग्रेस पार्टी की। ಆಡಳಿತ ಪಕ್ಷದ ವ್ಯಕ್ತಿಗಳು ಈ ಮಹತ್ವದ ಸಾರ್ವಜನಿಕ ಸಂಸ್ಥೆಗಳ ಕುರಿತ ಟೀಕೆಯನ್ನ ದೇಶದ್ರೋಹಕ್ಕೆ ಸಮೀಕರಿಸೋದು ಅಪಾಯಕಾರಿ. ಬಲಿಷ್ಠ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಟೀಕೆ, ಟಿಪ್ಪಣಿ ಹಾಗೆ ಪ್ರಶ್ನೆಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಬೇಕು. ಮಹತ್ವದ ಸ್ಥಾನದಲ್ಲಿರುವಂತಹ ರಾಜಕಾರಣಿಗಳನ್ನ ಸುಮ್ಮನಾಗಿಸದೆ ಅವರು ಎತ್ತಿರುವಂತಹ ಪ್ರಶ್ನೆಗಳನ್ನು ಎದುರಿಸೋದಕ್ಕೆ ಸಜ್ಜಾಗಿರಬೇಕು. ಇನ್ನು ಚುನಾವಣಾ ಆಯೋಗದ ಸಮಗ್ರತೆಯು ನಿಜವಾಗಿಯೂ A+ ಲೆವೆಲ್ನದ್ದಾಗಿದ್ರೆ ಸ್ವತಂತ್ರ ಪರಿಶೋಧನೆಗೆ ಅದು ಯಾಕೆ ಭಯ ಪಡಬೇಕು? ದತ್ತಾಂಶ ಆಧಾರಿತ ಪ್ರತಿವಾದಗಳನ್ನು ಮುಂದಿಡುವ ಬದಲು ಆಕ್ರೋಶದಿಂದ ಯಾಕೆ ಪ್ರತಿಕ್ರಿಯೆಯನ್ನು ನೀಡಬೇಕು? ಮತ್ತೆ ಚುನಾವಣಾ ಆಯೋಗ ನಿಜವಾಗಿಯೂ ತಟಸ್ಥವಾಗಿದ್ರೆ, ವಸ್ತುನಿಷ್ಠವಾಗಿದ್ರೆ, ಆದ್ರೆ ಎಲ್ಲಾ ಪ್ರಕ್ರಿಯೆಗಳು ಕಠಿಣ ಪರಿಶೀಲನೆಯಲ್ಲೂ ಕೂಡ ಪಾಸ್ ಆಗುತ್ತವೆ ಅಂತ ಸಾಬೀತುಪಡಿಸುವಂತ ಅವಕಾಶವನ್ನ ಯಾಕೆ ಸ್ವಾಗತಿಸಬಾರದು? ಇಲ್ಲಿ ನಿಜವಾದಂತ ಅಪಾಯ ಏನು ಅಂತಂದ್ರೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಸಾರ್ವಜನಿಕ ನಂಬಿಕೆಯ ಕುಸಿತ. ಚುನಾವಣೆಗಳು ಮುಕ್ತ ಅಥವಾ ನ್ಯಾಯಯುತವಾಗಿಲ್ಲ ಅಂತ ನಾಗರಿಕರು ನಂಬೋದಿಕ್ಕೆ ಶುರು ಮಾಡಿದ್ರೆ ಮತದಾನ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತೆ ಇದರಿಂದ ನಾಗರಿಕ ಅಶಾಂತಿ ಬೆಳಿಬಹುದು, ಮತ್ತೆ ಪ್ರಜಾಪ್ರಭುತ್ವವು ದುರ್ಬಲಗೊಳ್ಳಬಹುದು. ಆದ್ರಿಂದ ಚುನಾವಣಾ ಆಯೋಗ ತನ್ನ ಬಗ್ಗೆ ಬರುವಂತಹ ಪ್ರಶ್ನೆಗಳು ಹಾಗೆ ರಚನಾತ್ಮಕ ಟೀಕೆಗಳಿಗೆ ರಾಜಕಾರಣಿಗಳ ಹಾಗೆ ಪ್ರತಿಕ್ರಿಯೆಯನ್ನು ನೀಡದೆ ವಿಷಯಾಧಾರಿತವಾಗಿ ಮುಕ್ತವಾಗಿ ಪ್ರತಿಕ್ರಿಯೆಯನ್ನು ನೀಡಬೇಕು. ಕೇವಲ ಖಂಡನೆಗಳನ್ನು ನೀಡೋ ಬದಲು ಚುನಾವಣಾ ಆಯೋಗ ಸರಿಯಾದ ಹಾಗೆ ವಿವರವಾದ ಪ್ರತಿಕ್ರಿಯೆಯನ್ನು ನೀಡಬೇಕು. ಸ್ವತಂತ್ರ ತಾಂತ್ರಿಕ ಪರಿಶೋಧನೆಗಳನ್ನು ಆಯೋಗ ಸ್ವಾಗತಿಸಬೇಕು. ಸ್ವತಂತ್ರ ಸಂಸ್ಥೆಗಳಿಗೆ ಮತ್ತು ಚುನಾವಣಾ ವೀಕ್ಷಕರಿಗೆ EVM ಪ್ರೋಟೋಕಾಲ್ಗಳು ಮತ್ತು ಮತದಾರರ ಪಟ್ಟಿಯನ್ನು ಪರಿಶೀಲಿಸೋದಕ್ಕೆ ಅನುಮತಿಯನ್ನು ನೀಡಬೇಕು. ವಿವರಗಳನ್ನು ಸಾರ್ವಜನಿಕಗೊಳಿಸೋದಕ್ಕೆ ಮಹತ್ವವನ್ನು ನೀಡಬೇಕು. ಅಧಿಕ ಮತದಾನ ಅಥವಾ ಹಠಾತ್ ಸೇರ್ಪಡೆಗಳ ಹಕ್ಕುಗಳನ್ನು ಪರಿಶೀಲಿಸೋದಕ್ಕೆ ಬೂತ್ ಮಟ್ಟದವರೆಗೆ ನಿಯಮಿತವಾಗಿ ಸಣ್ಣ ಡೇಟಾವನ್ನು ಆಯೋಗ ಬಿಡುಗಡೆ ಮಾಡಬೇಕು. ಚುನಾವಣಾ ಸಮಗ್ರತೆಯ ಕುರಿತು ಬಹಿರಂಗವಾಗಿ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳು ಮತ್ತೆ ತಜ್ಞರ ಕಳವಳಗಳನ್ನು ಎತ್ತೋದಿಕ್ಕೆ ಮತ್ತೆ ಔಪಚಾರಿಕ ಉತ್ತರಗಳನ್ನು ಪಡೆಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಚುನಾವಣೆಗಳ ಸಮಯದಲ್ಲಿ ಮಾತ್ರ ಅಲ್ಲದೆ ವರ್ಷ ಪೂರ್ತಿ ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆ ಮತ್ತೆ ಪ್ರಕ್ರಿಯೆಗಳನ್ನು ಪರಿಶೀಲಿಸೋದಕ್ಕೆ ಜಂಟಿ ಸಂಸದೀಯ ಸಮಿತಿಗೆ ಅವಕಾಶವನ್ನು ನೀಡಬೇಕು. ಭಾರತೀಯ ಚುನಾವಣಾ ಆಯೋಗವು ಪರಿಶೀಲನೆಯಿಂದ ಪ್ರತ್ಯೇಕಿಸಲಾಗದಷ್ಟು ಮುಖ್ಯವಾದಂತಹ ಸಂಸ್ಥೆಯಾಗಿದೆ. ಆಯೋಗ ಪಾರದರ್ಶಕತೆಯ ಕನಿಷ್ಠ ಮಾನದಂಡ ಅಲ್ಲ, ಪಾರದರ್ಶಕತೆಯ ಅತ್ಯುನ್ನತ ಮಾನದಂಡವನ್ನು ಹೊಂದಿರಬೇಕು. ಹಾಗೆ ಇತ್ತೀಚಿನ ತಿಂಗಳುಗಳಲ್ಲಿ ಅದರ ಅಸ್ಪಷ್ಟ ಖಂಡನೆಗಳು ಮತ್ತೆ ಅಪಾರದರ್ಶಕ ಹೇಳಿಕೆಗಳ ಮಾದರಿಯು ಬೆಳೀತಾ ಇರುವಂತಹ ಅಪನಂಬಿಕೆ ಕಾರಣ ಆಗಿದೆ. ರಾಹುಲ್ ಗಾಂಧಿ ಅವರ ಆರೋಪಗಳನ್ನು ಅವರು ರಾಹುಲ್ ಗಾಂಧಿ ಅನ್ನುವಂಥ ಕಾರಣಕ್ಕಾಗಿ ಅಥವಾ ಅವರು ವಿರೋಧ ಪಕ್ಷದಲ್ಲಿರೋದ್ರಿಂದ ಆಲಿಸದೇ ಇರೋದು ಮೂರ್ಖತನ. ಲಕ್ಷಾಂತರ ಭಾರತೀಯರು ಅದೇ ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿರೋದ್ರಿಂದ ಉತ್ತರ ನೀಡದೇ ಇರೋದು ಸರ್ವಾಧಿಕಾರಿ ಧೋರಣೆಯಾಗತ್ತೆ. ಚುನಾವಣಾ ಆಯೋಗ ಪ್ರತಿಕ್ರಿಯೆಯನ್ನು ನೀಡಬೇಕು, ಕೋಪದಿಂದ ಅಲ್ಲ, ಬದಲಿಗೆ ಸಮಗ್ರ ಡೇಟಾ, ಪಾರದರ್ಶಕತೆ ಮತ್ತೆ ನಮ್ರತೆಯೊಂದಿಗೆ. ಆ ರೀತಿ ಮಾಡೋದ್ರಿಂದ ಯಾವ ಪ್ರಜಾಪ್ರಭುತ್ವದ ಆದರ್ಶಗಳನ್ನು ಎತ್ತಿ ಹಿಡಿಯೋದಕ್ಕೆ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಗಿತ್ತೋ ಅದು ಸಾಕಾರ ಆಗಬಹುದು. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.